ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಡಿಕೇರಿ ನ್ಯೂಸ್ ಜನರ ಜೀವಾಳ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಚಿಲಕನಹಟ್ಟಿ ಗ್ರಾಮದ ಅಧಿದೇವತೆ ಗಾಳಿ ಮಾರಮ್ಮ ದೇವಿಯ ನೂತನ ಗೋಪುರದ ಕಳಸಾರೋಹಣ ನಡೆಯಿತು. ನೂತನ ಗೋಪುರದ ಕಳಸಾರೋಹಣದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮರಿಯಮ್ಮನಹಳ್ಳಿಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೊಟ್ಟೂರಿನ ಭೂತಭುಜಂಗ ಮಹಾಸ್ವಾಮಿಗಳು, ಶಾಸಕರಾದ ನೇಮಿರಾಜ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದರ ಅಂಗವಾಗಿ ದೇವಿಗೆ ವಿಶೇಷ ಅಲಂಕಾರ, ಧಾರ್ಮಿಕ ವಿಧಿವಿಧಾನಗಳು, ಪೂಜೆಗಳು ನಡೆದವು. ಮೆರವಣಿಗೆಯೊಂದಿಗೆ ವಿವಿಧ ಮಠಾಧೀಶರನ್ನು ಪುನಃಪ್ರವೇಶ ಮಾಡಿಕೊಳ್ಳಲಾಯಿತು. ಬಂಧುಗಳೇ, ಶಕ್ತಿ ಯಾವ ರೀತಿ ಇದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರಣೆ. ಗಾಳಿ ಮಾರಮ್ಮನ ಶಕ್ತಿ ಯಾವ ರೀತಿ ಇದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತು ಆ ತಾಯಿ ಎಲ್ಲರಿಗೂ ಕೂಡ ಐರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ, ಎಲ್ಲರ ಬಾಳಿಗೆ ಸುಖವನ್ನು ಕೊಡುವಂತ ಕೆಲಸವನ್ನ ಆ ತಾಯಿ ಎಲ್ಲರ ಮೇಲೆ ಆಶೀರ್ವಾದ ಇರ್ಲಿ ಅನ್ನುವಂಥದ್ದನ್ನು ಕೂಡ ಎಲ್ಲರ ಪರವಾಗಿ ನಾನು ಆ ತಾಯಿನಲ್ಲಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಧಾರ್ಮಿಕವಾಗಿ ಯಾವ ರೀತಿ ನಮ್ಮ ನಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಒಂದು ಸಂದೇಶವನ್ನು ಸಾರಿರುವಂತ ಪರಮ ಪೂಜ್ಯರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಆ ತಾಯಿಯ ಕೃಪೆಯಿಂದ ಈ ಸಲ ಮಳೆ ಬೆಳೆ ಬಹಳ ಚಲೋ ಆಗಿದೆ. ಇನ್ನು ಅದೇ ರೀತಿ ಪ್ರತಿ ವರ್ಷ ಕೂಡ ಮಳೆ ಬೆಳೆ ರೈತರು, ಬಡಬಗ್ಗರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರಿಗೆ ತಾಯಿ ಒಳ್ಳೇದು ಮಾಡಲಿ. ಪ್ರತಿ ವರ್ಷ ಏನು ಜಾತ್ರಾ ಮಹೋತ್ಸವ ಮಾಡ್ತಾರೆ, ಆ ಶಕ್ತಿಯನ್ನ ರೈತರಿಗೆ ಕೊಡುವಂತದ್ದ ಆಗಲಿ ಅನ್ನುವಂಥದ್ದನ್ನು ಕೂಡ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ದೇವಿಯ ಯಾರು ಆ ರೀತಿ ಆ ಮಾರ್ಗದಲ್ಲಿ ಹೋಗ್ತಾರೆ, ಯಾವತ್ತೂ ಕೂಡ ಅವರು ಮಾರ್ಗ ಸುಗಮವಾಗಿ ನಡೆಯುವಂತ ಕೆಲಸವನ್ನು ಕೂಡ ಆಗ್ತದೆ. ಹೌದಲ್ಲ? ನಾವು ನಿಮ್ಮ ಹತ್ರ ದುಡ್ಡು ಕಾಸು ಕೋಟ್ಯಾನುಗಟ್ಟಲೆ ದುಡ್ಡು ಇರಬಹುದು, ಅಧಿಕಾರ ಇರಬಹುದು, ಆದ್ರೆ ಸುಖ ನೆಮ್ಮದಿ ಯಾವಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಧಾರ್ಮಿಕವಾಗಿ ಯಾವತ್ತು ನಡ್ಕೊಳ್ತೀವೋ, ಮಠ ಮಾನ್ಯ ಯಾವಾಗ ನಾವು ನಡ್ಕೊಳ್ತೀವೋ, ಅವಾಗ ಜೀವನದಲ್ಲಿ ಸಿಗುವಂತ ಶಾಂತಿ, ಸುಖ, ನೆಮ್ಮದಿ ಅದು ಯಾವುದರಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ. ಊರಿಗೆ ಯಜಮಾನ್ರು ಯಾರಪ್ಪ ಅಂತ ಕೇಳ್ತಾರೆ, ಊರಿಂದ ಆದ್ಮೇಲೆ ಊರಿನ ದೇವತೆ ಯಾರಪ್ಪ ಅಂತ ಕೇಳ್ತಾರೆ. ಹಂಗ ಇವತ್ತು ನೀವು ಊರಿನ ದೇವತೆ ಆಗಿರ್ತಕ್ಕಂಥ ಕರಿಯಮ್ಮ ದೇವಿಗೆ ದೇವಸ್ಥಾನವನ್ನ ಗಾಳಿಯಮ್ಮ ದೇವಿಗೆ ಮಾಡಿ ಗೋಪುರ ಕಟ್ಟಿಸಿ ನೀವು ಇವತ್ತು ಕಳಸಾರೋಹಣ ಮಾಡಿದಿರಿ ಅಂದ್ರೆ ನಿಮ್ಮಂತ ಬಹಳ ನಿಸ್ಸೀಮಸದ್ ಭಕ್ತರು ನಮ್ಮ ತಾಲೂಕಿನಲ್ಲಿಯೇ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಹೇಳ್ಬೇಕಾಗ್ತದೆ. ಬಳ್ಳೇಗಾವಿಯಿಂದ ಕಲ್ಯಾಣಕ್ಕೆ ಹೊರಟಿದ್ರು. ಕಲ್ಯಾಣಕ್ಕೆ ಹೊರಟಾಗ ಅಲ್ಲಿ ಸೊಟ್ಟಾಳ ಬಾಚರ್ಸ್ ಅಂತ ಅವನು ಒಕ್ಕಲ್ತನ ಮಾಡ್ತಿದ್ದ. ಅವನು ಹೊಲ ಕುಂತ್ಕೊಂಡಿದ್ದ. ಎರಡು ಇತಿಹಾಸದವಲ್ಲ. ಒಂದು ಇಂಥ ಒಂದು ಧರ್ಮದ ಕಾರ್ಯಗಳಿಗೆ ನೀವು ಯಾವಾಗಲೂ ದಾನ ಮಾಡಬೇಕು. ಇವತ್ತು ನೀವು ಗಳಿಸಿರ್ತಕ್ಕಂಥ ಸಂಪತ್ತಿನಲ್ಲಿ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಶ್ಯ ಯೋನ ದಗಾತಿ ನ ಭುಂಕ್ತಿ ಸ ತಶ್ಯ ತೃತೀಯ ಗತಿರ್ಭವತಿ ಅಂತ ಹೇಳ್ತಾರೆ. ನಾವು ಗಳಿಸಿರ್ತಕ್ಕಂಥದ್ದನ್ನ ನಮ್ಮ ಸ್ವಂತಕ್ಕೆ ಬಳಸ್ಕೋಬೇಕು, ದಾನ ಮಾಡಬೇಕು. ಇವೆರಡು ಮಾಡದೇ ಇದ್ರೆ ಕಳ್ಳಕಾಕರ ಪಾಲಾಗಿ ಅಗ್ನಿಯ ಪಾಲಾಗಿ ಹೋಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಇವತ್ತು ದಾನ ಮಾಡಬೇಕು. ಆಮೇಲೆ ಆದಿಶಕ್ತಿಯ ಬಗ್ಗೆ ಹೇಳಿದ್ರು. ಆದಿಶಕ್ತಿಯ ಬಗ್ಗೆ
ಆದಿಶೇಷನಿಗೂ ಸಾಧ್ಯವಿಲ್ಲ. ಎರಡು ನಾಲಿಗೆ ಇರ್ತಕ್ಕಂಥ ಆದಿಶೇಷನಿಗೂ ಕೂಡ ಸಾಧ್ಯವಿಲ್ಲ ಆಕೆಯ ಶಕ್ತಿಯನ್ನ ಹೇಳಲಿಕ್ಕೆ. ಅಂತಹ ಶಕ್ತಿ, ಅದಕ್ಕಾಗಿ ಆಕೆ ಪರಮೇಶ್ವರನ ಅರ್ಧಾಂಗಿಯಾಗಿದ್ದಾಳೆ.